ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಏನ್ ವಿಡಿಯೋ ಅಂತ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಎಸ್, ಇವತ್ತು ನಾವು ತುಮಕೂರು ಡಿಸ್ಟಿಕ್ ಹತ್ರ ಇರೋ ಗುರವನಹಳ್ಳಿಗೆ ಹೋಗ್ತಾ ಇದೀವಿ, ಮಹಾಲಕ್ಷ್ಮಿ ಟೆಂಪಲ್ಗೆ. ಆಕ್ಚುಲಿ ನಾನು ಒಬ್ನೇ ಹೋಗ್ತಾ ಇಲ್ಲ, ನಾನು ಅಂಡ್ ನನ್ ಜೊತೆ ಸೂರಜ್ ಅಂತ ನನ್ನ ಫ್ರೆಂಡ್ ಬರ್ತಾ ಇದಾರೆ. ಸೊ ಮಂಡ್ಯದಿಂದ ಗುರವನಹಳ್ಳಿ ಆಲ್ಮೋಸ್ಟ್ 150 ಕಿಲೋಮೀಟರ್ ಆಗುತ್ತೆ ಡೈರೆಕ್ಟ್ ಆಗಿ ಹೋದ್ರೆ. ಬಟ್ ನಾನು ನನ್ನ ಫ್ರೆಂಡು ಬೈಕಲ್ಲಿ ಹೋಗೋ ಪ್ಲಾನ್ ಮಾಡ್ಕೊಂಡ್ವಿ. ಸೊ ನಾನು ಕೆಂಗೇರಿಗೆ ಹೋಗಿ ಮೀಟ್ ಆಗ್ತೀನಿ, ಅವ್ನ ಅತ್ತಿಬೆಲೆಯಿಂದ ಬಂದು ಕೆಂಗೇರಿಗೆ ಮೀಟ್ ಆಗ್ತಾನೆ, ಅಲ್ಲಿಂದ ಅವ್ನ ಬೈಕಲ್ಲಿ ಹೋಗೋ ಪ್ಲಾನ್ ಇದೆ. ಇವತ್ತು ಫ್ರೈಡೆ ಆಗಿರೋದ್ರಿಂದ ರಶ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನಿಸ್ತಿತ್ತು, ಅದಕ್ಕೆ ನಾವು ಬೆಳಗಿನ ಜಾವನೇ ಹೊರಟ್ವಿ. ಸದ್ಯಕ್ಕೆ ಮಂಡ್ಯದಿಂದ 6 ಗಂಟೆಗೆ ಟ್ರೈನ್ ಇದೆ. ಕೆಂಗೇರಿಯಿಂದ ಸೂರಜ್ ಪಿಕ್ ಮಾಡ್ತಾನೆ, ಅಲ್ಲಿಂದ ಒಟ್ಟಿಗೆ ಹೊರಡೋದು. ಆಕ್ಚುಲಿ ಇವಾಗ ಬರ್ತಿರೋ ಟ್ರೈನು MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಅಂತ. ಆಕ್ಚುಲಿ ಒಂದ್ ವಿಷಯ ಅಂತ ಹೇಳಲೇಬೇಕು, ಡೈಲಿ ಮಂಡ್ಯದಿಂದ ಮೈಸೂರಿಂದ ಯಾರೆಲ್ಲ ಅಪ್ ಅಂಡ್ ಡೌನ್ ಮಾಡ್ತಾರಲ್ಲ ಅವ್ರಿಗಂತೂ ಹ್ಯಾಟ್ಸ್ ಆಫ್. ಆಕ್ಚುಲಿ ಈಸಿ ಎಲ್ಲ ಗುರು ಡೈಲಿ ಅಪ್ ಅಂಡ್ ಡೌನ್ ಮಾಡೋದು. ನೋಡಿ ಟ್ರೈನ್ ಓವರ್ ಬ್ರಿಡ್ಜ್ ಇಂದ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ನಾನ್ ರೈಲ್ವೆ ಸ್ಟೇಷನ್ ಬಂದು ಕರೆಕ್ಟ್ ಆಗಿ ಒಂದ್ 5 ನಿಮಿಷ ವೇಟ್ ಮಾಡಿದೆ. ಕರೆಕ್ಟ್ ಆಗಿ 6 ಗಂಟೆಗೆ ಟ್ರೈನ್ ಬಂತು. ಸೊ ಇಲ್ಲಿಂದ ಹತ್ತಿದ್ದವನು ಇಲ್ಲಿದೆ ಕೆಂಗೇರಿಲೆ. ಕರೆಕ್ಟ್ ಆಗಿ 7 ಗಂಟೆ ನಿಲ್ಕೊಂಡೆ. ಆಲ್ರೆಡಿ ಸೂರಜ್ ಬಂದು ವೆಯ್ಟ್ ಮಾಡ್ತಿದ್ದ, ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಕ್ಚುಲಿ ಸೂರಜ್ ಬಗ್ಗೆ ಹೇಳಬೇಕು, ನಮ್ ಗ್ಯಾಂಗ್ ಅಲ್ಲಿ ಟೆಂಪಲ್ ಟ್ರಿಪ್ ಪ್ಲಾನರ್ ಅಂದ್ರೆ ಇವನೊಬ್ನೆ. ಎಸ್ಪೆಷಲಿ ನಾನು ಯಾವ್ದಾದ್ರು ಟೆಂಪಲ್ ಗಳಿಗೆ ಹೋಗ್ತಾ ಇದೀನಿ ಅಂದ್ರೆ ಒನ್ ಆಫ್ ದ ಮೇನ್ ರೀಸನ್ ಸೂರಜ್ ಬ್ರೋ. ಇವ್ರ ಜೊತೆ ಇನ್ನೊಬ್ರು ಇದಾರೆ, ಸಂಜಯ್ ಬ್ರೋ ಅಂಡ್ ಅನಿರುದ್ ಬ್ರೋ. ನಮ್ದು ಇದೊಂದು ಗ್ಯಾಂಗು. ಟೆಂಪಲ್ ಅಂದ್ರೆ ಬ್ರೋ ನಡೀರಿ ಬ್ರೋ ಹೋಗೋಣ ಅಂತ ಹೊರಡ್ತಾ ಇರ್ತೀವಿ. ಆಕ್ಚುಲಿ ಇವತ್ತು ಅವರಿಬ್ರು ಮಿಸ್ಸು, ಅವರಿಬ್ರು ಬಂದಿದ್ರೆ ಇವತ್ತು ಕಾರಲ್ಲಿ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು. ಮತ್ ನಾನು ಏನಾದ್ರು ಇವತ್ತು ಬಂದಿಲ್ಲ ಅಂತಿದ್ರೆ ಸೂರಜ್ ಬ್ರ ಒಬ್ನೇ ಹೋಗ್ಬಿಡ್ತಿದ್ದ ಸೈಕ್ ಆಗಿ. ಸೊ ಕೆಂಗೇರಿ ನೈಸ್ ರೋಡ್ ಎಂಟ್ರಿ ಆದ್ವಿ. ಸೊ ನೆಕ್ಸ್ಟ್ ಎಕ್ಸಿಟ್ ಮಾದವರ. ಸೊ ಲೆಟ್ಸ್ ಗೋ. ಸತ್ಯ ಗಾಡಿ ಓಡಿಸ್ತಾವನೀಗ. ಕಿಲೋಮೀಟರ್ ಇತ್ತಲ್ಲ. ಹೆಂಗನ್ಸುತ್ತೆ ಅಮ್ಮ ಬೆಳಗ್ಗೆ ಬೆಳಗ್ಗೆ? ಚುಮ್ಮು ಚುಮ್ಮು ಅನಿಸ್ತಾ ಇದೆ, ಸಕ್ಕತ್ತಾಗಿದೆ. ಎಷ್ಟ್ ಗಂಟೆಗೆ ಎದ್ದೆ ನೀನು? ಬೆಳಗ್ಗೆ 5:30. 5:30ಗೆ ಎದ್ದು. ನಾನು 5 ಗಂಟೆಗೆ ಎದ್ದು, ನಾನು ಮಂಡ್ಯದಿಂದ ಬರ್ಬೇಕು. 5:30ಗೆ ಎದ್ದು ಇವಾಗ ಆಲ್ರೆಡಿ ಎಷ್ಟು ಟೈಮು? 8:45. ಇನ್ನೇನು ಒಂದು 15 ಕಿಲೋಮೀಟರ್ ದೇವಸ್ಥಾನ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಫೀಲ್ ಒಂಥರ ಚೆನ್ನಾಗಿದೆ. ರೋಡು ಸಕ್ಕತ್ತಾಗಿದೆ. ರೋಡ್ ಮಸ್ತಾಗಿದೆ. ಆಕ್ಚುಲಿ ರೋಡ್ಗಿಂತ ಸಿನಾರಿಯೋ ನೋಡಿ ಹೆಂಗೈತೆ, ಒಳ್ಳೆ ಚಿಕ್ಕಮಂಗ್ಳೂರ್ ಫೀಲ್ ಆಗ್ತೈತೆ ನನಗಂತೂ. ಆದ್ರೂ ಈ ತುಮಕೂರಲ್ಲಿ ಈ ರೇಂಜ್ಗೆ ಐತೆ ಅಂತ ಗೊತ್ತಿಲ್ಲ ಗುರು. ಹೊರಗಡೆ ಮಾತ್ರ ಬರಡ್ ತರ ಕಾಣಿಸುತ್ತೆ, ಒಳಗಡೆ ಚೆನ್ನಾಗಿದೆ. ಅಲ್ಲಿ ಯಾವ್ದೋ ಡ್ಯಾಮ್ ಬೇರೆ ಇದೆ, ಡ್ಯಾಮೋ ಕೆರೆನೋ ಗೊತ್ತಿಲ್ಲ. ಬಟ್ ಓವರ್ ಬ್ರಿಡ್ಜ್ ಮಚ್ಚ, ಅದು ಟ್ರೈನ್ ಇರ್ಬೋದಲ್ಲ ಅದು ಬ್ರಿಡ್ಜು? ಅಲ್ಲ, ಮೈಸೂರಲ್ಲಿ ಇದೆ ಅಲ್ಲೋ ಇದು ಚಾನಲ್. ಓಕೆ ಬ್ರಿಡ್ಜ್ ಚಾನಲ್. ಮುಂಚೆ ಅವಾಗಿನ ಕಾಲದಲ್ಲಿ ಈ ತರ ಕಟ್ತಿದ್ರು. ಫೈನಲಿ ಗೊರವನಹಳ್ಳಿ ರೀಚ್ ಆದ್ವಿ. ಏನಾದ್ರು ಈ ಟೆಂಪಲ್ ಗೆ ಬರೋ ಪ್ಲಾನ್ ಇದ್ರೆ ಸೊ ನಾನ್ ಸಜೆಸ್ಟ್ ಮಾಡ್ತೀನಿ ಓನ್ ವೆಹಿಕಲ್ ನ ತಗೋಬನ್ನಿ. ಏನಕ್ಕೆ ಅಂದ್ರೆ ಇಲ್ಲಿಗೆ ಬರೋದಕ್ಕೆ ಈಸಿ ಕಮ್ಯುನಿಟಿ ಯಾವ್ದು ಇಲ್ಲ. ನೀವೇನಾದ್ರೂ ಬೆಂಗಳೂರಿಂದ ಬರ್ತೀರಾ ಅಂದ್ರೆ ತುಮಕೂರ್ಗ್ ಬಂದು, ತುಮಕೂರಿಂದ ಡಾಬಾಸ್ಪೇಟೆಗೆ ಬಂದು, ಡಾಬಾಸ್ಪೇಟೆಯಿಂದ ಯಾವ್ದಾದ್ರು ಆಟೋಗಳು ಸಿಗುತ್ತೆ ಅದ್ರಲ್ಲಿ ಬರ್ಬೋದು. ಇಲ್ಲ ಅಂದ್ರೆ ತುಮಕೂರಿಂದಾನೇ ಡೈರೆಕ್ಟ್ ಬಸ್ಸಸ್ ಇದೆ. ಬಟ್ ಜಾಸ್ತಿ ಬಸ್ಗಳು ಇರೋ ಡೌಟ್. ಸೊ ಟೈಮ್ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಹೊರಡ್ಬೇಕಾಗತ್ತೆ. ಬೇಗ ಬಂದು ಬೇಗ ಹೊರಡೋ ತರ ಆದ್ರೆ ಸೊ ನಾನ್ ಸಜೆಸ್ಟ್ ಮಾಡ್ತೀನಿ ಪರ್ಸನಲ್ ವೆಹಿಕಲ್ ಅಲ್ಲಿ ಬನ್ನಿ. ಇಲ್ಲ ಓಕೆ ಹೆಂಗಿದ್ರು ನಾನು ಟ್ರಾವೆಲ್ ಮಾಡ್ತೀನಿ, ತೊಂದ್ರೆ ಇಲ್ಲ ಅಂದ್ರೆ ಸೊ ಈ ತರ ಬಸ್ ಹಿಡ್ಕೊಂಡ್ ಬರ್ಬೋದು. ಬಟ್ ಡೈರೆಕ್ಟ್ ಬಸ್ ಇದೆ, ತುಮಕೂರಿಂದ ಅಂತೂ ಪಕ್ಕ ಇದೆ. ಬಟ್ ಬೆಂಗಳೂರಿಂದ ನನ್ಗೆ ಐಡಿಯಾ ಇಲ್ಲ. ಸೊ ಇಲ್ಲಿ ರೈಟ್ ತಗೊಂಡ್ರೆ ನಿಮ್ಗೆ ಆರ್ಚ್ ಕಾಣಿಸುತ್ತೆ, ಇಲ್ಲಿ ನೋಡ್ತಿರ್ಬೋದು.
ನಿಮ್ಗೆ ಸ್ವಲ್ಪ ಮುಂದೆ ಬಂತು ಅಂದ್ರೆ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಪಾರ್ಕಿಂಗ್ ಟಿಕೆಟ್ ಕೊಡ್ತಿರ್ತಾರೆ. ಟಿಕೆಟ್ ತಗೊಂಡು ಒಳಗಡೆ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಕೋಬಹುದು. पूजा का ताड़ी से पूजा पढ़ाना ಮುಂದೆ ಅಂತ पूजा ನೋಡೋದ ತಾಳಿ ದೂರಕ್ಕೆ पूजा ಸಾರಿ ಎಲ್ಲ ಇದೆ ಅಂತ ಕೂಡ ಹೆಲ್ಮೆಟ್ ಎಲ್ಲ ಇದೆ ಖಾಲಿ ಇದೆ ಜನ ಏನಿಲ್ಲ ಹೋಗಿ ತಕ್ಷಣ पूजा ಮಾಡ್ತಾರೆ ಅಂತ ಸ್ಟ್ಯಾಂಡ್ ಹೋಗಿದೆ ಇಲ್ಲಿ ಬೇಡಪ್ಪ. ಓನ ಸ್ಟ್ಯಾಂಡ್ ಹೋಗಿ ಪೂಜೆ ಸಾಮಾನು ತಗೋತಿಯಮ್ಮ? ಕೈ ಮುಖ ಗೊತ್ತಾ ಅವತ್ತು ಚಂದ್ರೇಶ್ವರ ದೇವಸ್ಥಾನದಲ್ಲಿ ಆದ್ಮೇಲೆ ಏನ್ ಗೊತ್ತಮ್ಮ, ಟೆಂಪಲ್ ಬಂದ್ಮೇಲೆ ಕೈ ಮುಕ್ಕೊಂಡು ಹೋಗ್ಬೇಕು. ಇಲ್ಲಿ ಸಣ್ಣ ದೇವ್ರು ಚಿಕ್ಕ ದೇವ್ರಾದ್ರೆ ತಗೊಂಡೋಗಿ ಕೊಡೋಣ ಹಾಕ್ತಾರೆ. ಇಲ್ಲಿ ಆಲ್ರೆಡಿ ಹಾಕಿರ್ತಾರೆ. ನಾವು ಒಳಗಡೆ ಅನ್ಸುತ್ತೆ ನೋಡಿ, ಒಳಗಡೆ ನಡಿ ನಡಿ ಒಳಗಡೆ ಅಮ್ಮನ್ ಕರೀತಾರ. ಅಲ್ಲಿ ಮತ್ತೆ ಟೆಂಪಲ್ ಇಲ್ಲ ಅವ್ರು ಗೋಣಿ ಮಾಡ್ಕೊಳ್ಳಿ ಅಂತ. ಮುಂದೆ ಮುಂದೆ ಹಾಕಿ ಮುಂದೆ ಟೆಂಪಲ್ ಎಲ್ಲ ಐತ್ ನೋಡು. ಮುಂದೆ ಹಾಕಿ ಕಲಾವಿದ್ರು ನಾನೆಲ್ಲ ಅವರೇ ಕರೀತವ್ರೆ ಅಂತ ಹಾಕ್ ನಾವು ಗಾಡಿ ಹತ್ ಬಿಡಿ, ನಾವ್ ಬರೀ ಕೈ ಮುಕ್ಕೊಂಬರ್ತೀವಿ ಅಷ್ಟೇ. ನಾವ್ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ಫ್ಯಾಮಿಲಿ ಜೊತೆ ಬಂದ್ರೆ ತಗೊಂಬೋದು. ದೇವ್ರಿಗೆ ಯಾವ್ದು ಮುಚ್ಚಲ್ಲ. ಇಲ್ಲಿ ಬರ್ತಿದ್ದಂಗೆನೆ ಎಲ್ಲಾರು ರೌಂಡ್ ಹಾಕೊಂಡ್ಬಿಡ್ತಾರೆ, ಸರ್ ಹೂವ ತಗೊಳ್ಳಿ, ಪೂಜೆ ಸಾಮಾನು ತಗೊಳ್ಳಿ ಅಂತ. ನಾನ್ ಸಜೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದಿದ್ರೆ, ಸೊ ಸಪರೇಟ್ ಆಗಿ ಪೂಜೆ ಮಾಡಿಸ್ಬೇಕು ಅಂತ ಇದ್ರೆ ಸಪರೇಟ್ ಆಗಿ ಟಿಕೆಟ್ ಅರ್ಚನೆ ಮಾಡ್ಸೋದಕ್ಕೆ ಅಂತ ಟಿಕೆಟ್ಗಳು ಇರುತ್ತೆ. ಆ ಟೈಮಲ್ಲಿ ಬೇಕಾದ್ರೆ ನೀವು ಹಣ್ಣು ಕಾಯಿ ಹೂವ ತಗೊಂಡು ಪೂಜೆ ಮಾಡಿ. ಸುಮ್ನೆ ದರ್ಶನಕ್ಕೆ ಬಂದಿರೋದಾದ್ರೆ ದಯವಿಟ್ಟು ತಗೊಳಕ್ ಹೋಗ್ಬೇಕು. ಇಲ್ಲಪ್ಪ ನಾನು ದೇವಸ್ಥಾನಕ್ ಬಂದಿದ್ದೀನಿ, ನನ್ ತೃಪ್ತಿಗೋಸ್ಕರನಾದ್ರೂ ತಗೋತೀನಿ ಅಂತ ತಗೋಬಹುದು, ನಿಮ್ ಇಷ್ಟ. ಬಟ್ ಕೊಡೋ ಹೂವನ ಈಸ್ಕೊಂಡು ದೇವ್ರ ಮುಂದೆ ಇಟ್ಟು ಪುನಃ ಅದೇ ಹೂವನ ನಿಮ್ಗಂತೂ ಕೊಡೋದಿಲ್ಲ. ನನ್ಗನ್ಸುತ್ತೆ ಇದು ಟೋಟಲ್ ವೇಸ್ಟ್. ಅದೇ ದುಡ್ಡನ್ನ ಯಾರು ಆಚೆ ಕೂತಿರ್ತಾರಲ್ಲ ಅಂತವ್ರಿಗಾದ್ರೂ ಕೊಡಿ, ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಯ್ತಾ ನಾನು ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡಿದ್ದಾನೆ. ಇಲ್ಲ ಮನುಷ್ಯ 10 ನಿಮಿಷದಲ್ಲಿ 2 ಸಲ ದರ್ಶನ. ಅಡಿಯಲ್ಲಿ ಅನ್ನದಾಸೋಹ ಕೊಡ್ತಾರೆ ಮಧ್ಯಾಹ್ನ ಮಾತ್ರ ಅನ್ಸುತ್ತಲ್ಲ. ಇಲ್ಲೇ ಕುಂಕುಮ ಅಲ್ಲಿ ಇಲ್ಲಿ ಹುಡುಕ್ತಾ ಇದೀವಿ ನಾವು. ಒಳ್ಳೆ ಸುಮಾರು ಆಚೆ ಇಟ್ಟು
ಒಳಗಡೆ ಏನಿದೆ ಅಮ್ಮ? ಇಲ್ಲಿ ಚೌಟ್ರಿ ಕೆಳಭಾಗ ಟಿಫನ್ ಇದೆ 8:30 ಸ್ಟಾರ್ಟ್. ಇದೆಯಾ? ಪರವಾಗಿಲ್ಲಮ್ಮ, ಬೆಳಗಡೆ ಟಿಫಿನು ಕೊಡ್ತಾರೆ. 8:30 11 ಗಂಟೆ ಗಂಟ. ಹಂಪಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ವೀಕ್ ಅಲ್ಲೇ ಇರಬೇಕು, ಅಷ್ಟು ಜಾಗ ಇದೆ ಅಲ್ಲಿ. ನಿಮ್ಮನೆ ದೇವರ ವಿರೂಪಾಕ್ಷ ದೇವರ ಕ್ರೇಜಿ. ಬಟ್ ಪಾಳಂಪಿ ಮಾಡ್ಬಿಟ್ರಲ್ಲ ಅದನ್ನ. ಅವರೆಲ್ಲ ಹೋಗ್ತಿದ್ರಲ್ಲಮ್ಮ, ಎಲ್ಲ ಅನ್ನದಾನ ಕೊಯ್ತವ್ರೆ ಅನ್ಕೊಂಡ್ಬಿಟ್ಟು. ಇದೆ ಮ್ಯಾಮ್, ಬೇಳ್ದೇನ ತಿಂದಿದ್ದೀವಿ. ಸಕ್ಕತ್ತಾಗಿರುತ್ತೆ ಅದು. ಹಣ್ಣು ಕಾಯಿ ತಗೊಂಡೋಗು, ಚೆನ್ನಾಗಿರುತ್ತೆ. ಏನೋ ಅಂತಾರಲ್ಲ ಇಂಗ್ಲೀಷಲ್ಲಿ, ಏನೋ ಅಂತಾರೆ ಅದು ವುಡ್ ಆಪಲ್. ಸೊ ಇವಾಗ ದೇವಸ್ಥಾನದ ಹಿಂದ್ಗಡೆ ಇರೋ ಅನ್ನದಾಸೋಹಕ್ಕೆ ಬಂದಿರೋದು. ಸೊ ಬೆಳಗ್ಗೆನೂ ಇಲ್ಲೇನ್ ಸ್ಪೆಷಲ್ ಅಂದ್ರೆ ಬೆಳಗ್ಗೆನೂ ಟಿಫಿನ್ ಇರುತ್ತೆ, ಮಧ್ಯಾಹ್ನ ಊಟನೂ ಇರುತ್ತೆ, ನೈಟ್ ಊಟನೂ ಇರುತ್ತೆ. ಮ್ಯಾಮ್ ಆಕ್ಚುಲಿ ನಾವು ನಾಷ್ಟ ಮಾಡದೆ ಬಂದಿದ್ದು ಒಳ್ಳೇದಾಯ್ತು. ದಾಸೋಹ ತುಂಬಾ ವಿಶಾಲವಾಗಿ ಮಾಡಿದೆ ಆಕ್ಚುಲಿ. ಮೇ ಬಿ ಇವತ್ತು ಜನ ಇಲ್ಲ ಅಷ್ಟೇ. ಅಂಡ್ ಇವಾಗ ಇನ್ನೂ 9:30. ನಮ್ ಜನಗಳೆಲ್ಲ ಮಧ್ಯಾಹ್ನ ಬರೋ ತರ, ಸಂಜೆ ಬರೋ ತರ ಮಾಡ್ಕೊಂಡ್ಕೋರೆ. ವೀಕೆಂಡ್ ಜಾಸ್ತಿ ಇರ್ಬೋದು. ನೀವು ಯಾವುದೇ ಟೆಂಪಲ್ಗೆ ಹೋದಾಗ ಅನ್ನದಾಸೋಹ ಕಾಣಿಸಿದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ದೇವಸ್ಥಾನದ ದುಡ್ಡಿಗೆ ದುಡ್ಡು ಹಾಕಿಲ್ಲಾದ್ರೂ ಪರವಾಗಿಲ್ಲ, ಹೊರಗಡೆ ಹಣ್ಣು ಕಾಯಿ ಹೂವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ದುಡ್ಡು ಹಾಕಿದ್ರೆ ತುಂಬಾ ಜನಕ್ಕೆ ಉಪಯೋಗ ಅಂತೂ ಆಗತ್ತೆ. ಚೆನ್ನಾಗಿ ಮಾಡೋರು. ಎಷ್ಟು ಗಂಟೆ ಕ್ಲೋಸ್ ಅಣ್ಣ? 9:30 ಕ್ಲೋಸ್, 11 ಗಂಟೆ ಊಟ. ರಾತ್ರಿವರೆಗೂ ಇರುತ್ತೆ. 11 ಗಂಟೆಗೆ ಸ್ಟಾರ್ಟ್ ಆದ್ರೆ ಊಟ ಮಾಡ್ಕೊಂಡು ಅದೇ 11 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಗಂಟೆ ಇರುತ್ತಂತಲ್ಲ, ಕ್ರೇಜಿ. ಇದು ಗೌರ್ಮೆಂಟ್ ಕೊಡ್ತಿದ್ದಾರೆ ಅಂತ್ಯಾ? ಗೌರ್ಮೆಂಟ್ ಆಗಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಅದು ನಿಜಾನೇ. ಪ್ರೈವೇಟೇ ಮಾಡಿರ್ಬೇಕು, ಇಲ್ಲ ಊರವರೇ ಸೇರ್ಕೊಂಡು ಮಾಡಿರ್ಬೇಕು. ಗೌರ್ಮೆಂಟ್ ಅಲ್ಲಿ ಹ್ಯಾಂಡ್ ಓವರ್ ಆಯ್ತು ಅಂದ್ರೆ ಒಳ್ಳೆ ಅಧಿಕಾರ ಇರಬೇಕು. ಇಲ್ವಾ? ಇಲ್ಲೇ ಇರೋರು ಹ್ಯಾಂಡ್ ಓವರ್ ಮಾಡ್ಬೇಕು. ಬಟ್ ಅಲ್ಲ ನೋಡಿದ್ವಲ್ಲ ಅಧಿಕಾರ ಯೂನಿಟ್ ಅಂತ ಕಚೇರಿ. ಅದಂದ್ರೆ ಏನ್ ಗೊತ್ತಮ್ಮ, ಮೋಸ್ಟ್ ಆಫ್ ಈ ಟೆಂಪಲ್ಸ್ ಎಲ್ಲ ಆಗ್ಬಿಟ್ಟಿರುತ್ತೆ ಗೌರ್ಮೆಂಟ್ಗೆ. ಇಲ್ಲೆಲ್ಲ ಕರ್ನಾಟಕ ಸರ್ಕಾರ ಅಂತ ಬರ್ದಿಲ್ಲ. ಸಾಮಾನ್ಯವಾಗಿ ಬರೆಯಲ್ಲ, ಬಟ್ ಕೆಲವೊಂದ್ ಕಡೆ ಬರ್ದಿರ್ತಾರೆ. ಹೌದು. ಇನ್ನು ಒಂದೊಂದು ಏನಿಗೆ ಗೊತ್ತಾ ಜಾಸ್ತಿ ಗೌರ್ಮೆಂಟ್ ಹಾಕ್ಬಿಡೋದು, ಇಲ್ಲಿರೋರೇನೆ ಕಳ್ಳಾಟ ಆಡ್ಬಿಡ್ತಾರಲ್ಲ ಒಬ್ಬೊಬ್ರು. ಆತರ ಸಿಚುವೇಶನ್ ಇದ್ದಾಗ ಈಗ ನೋಡೋ ತಿರುಪತಿ, ಅದೇ ಸಪ್ರೇಟ್ ಗೌರ್ಮೆಂಟ್. ಬಟ್ ತುಂಬಾ ಹೆವಿ ಮಾಡ್ಸವ್ರೆ ಅಂತ ಪಕ್ಕ ಇದು ಗೌರ್ಮೆಂಟ್ ಅಲ್ಲ. ಇಲ್ಲೂ ಐತೆ ಊಟದಲ್ಲೂ. ಇದು ಇದ್ದಿದ್ದು ಕಲ್ಯಾಣ ಮಂಟಪ. ಓಕೆ ಓಕೆ. ಬಟ್ ಟೆಂಪಲ್ ಕಡೆ ಇದೆ ಅಂತೀಯಾ? ಬರ್ದಾರಲ್ಲ ಮಹಾಲಕ್ಷ್ಮಿ ಚಾರಿಟಬಲ್. ಬಟ್ ಇಲ್ಲೆಲ್ಲ ಕಮ್ಮಿ ಇರುತ್ತೆ ಬಿಡು. ದರ್ಶನ ಅಂತೂ ಆಯ್ತು, ಇವಾಗ ವಾಪಸ್ ಹೋಗ್ಬೇಕು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ರಜಾ ಹಾಕಿದ್ದನ್ನು ವೇಸ್ಟ್ ಆಗುತ್ತಲ್ಲ. ತಗೊಂತ್ಯಾ? ಅಲ್ಲಿ ತಗೊಂತಿ, ಅಲ್ಲಿ ತಗೊಂತ. ಹೆಂಗಿದು? ₹20. ಚೆನ್ನಾಗಿದೆ, ತಗೊಳ್ಳೋ. ದಪ್ಪು ತಗೋ, ದಪ್ಪದು. ಯಾವ್ದು ಕಾಯಿ ಯಾವ್ದು ಹಣ್ಣು ಹೆಂಗ? ಈ ತರ ಕೆರೆ ಬ್ರೌನ್ ಬಂತು ಅಂದ್ರೆ ಹಣ್ಣು, ಗ್ರೀನ್ ಬಂತು ಅಂದ್ರೆ ಕಾಯಿ.
ನಮ್ಮೂರಲ್ಲಿ ಹೊಸಿ ತಿಂತಿದ್ವ ಮಚ್ಚ. ಬಟ್ ಇಲ್ಲಿ ದುಡ್ಡು ಕೊಟ್ಟು ತಿನ್ಬೇಕೀಗ. ಬಟ್ ಇಷ್ಟೊಂದೆಲ್ಲ ಬೇಡ ಮಚ್ಚ. ಅಷ್ಟೊಂದೆಲ್ಲ ತಿಂತಾರ ಗೊತ್ತಿಲ್ಲ ಸುಮ್ ತಗೋಣ ಬಟ್ ಹೋಗಲ್ಲ, ಹೊಲ್ಟೋಗಲ್ಲ. ಒಂದ್ಸಲ ಹಾಕಮ್ಮ ಸ್ವಲ್ಪ. 2 ಸಾಕು. ನೆಲ್ಲಿಕಾಯಿ ಬೇಕಾ? ಅಮ್ಮ ಫೋನ್ ಪೇ ಐತಾ? ಇನ್ನೊಂದ್ ಸ್ವಲ್ಪ ಹಾಕಮ್ಮಿದ್ಕೆ ಅವಾಗಲೇ ತಗೊಂಡಿಲ್ಲ. ಇಲ್ಲೇ ಬೆಳೆದಿರೋದು ಮಾರ್ಕೆಟ್ಗೆಲ್ಲ ಏನೋ ಬೆಳೆದು ಒಂದು 2-3 ದಿನ ಆದ್ಮೇಲೆ ಬಂದಾಗ ನಾವೆಲ್ಲ ಅವಾಗಲೇ ತಗೊಂಡೋದಿಲ್ಲ. ಈ ರೇಂಜ್ಗೆ ಆಗ್ಬಿಟ್ಟು ಎಲ್ಲರೂ ನೋಡಿದ್ಯಾ? ನಾನು ಚೇಂಜ್ ಕೊಟ್ಟು ತಗೊಂಡಿದ್ದೀನಿ 40 ರೂಪಾಯಿ. ಹೋಗ್ಬೇಕಾದ್ರೆ ತಗೊಳ್ಳಿ ಅಂದ್ರು. ದೇವಸ್ಥಾನದಲ್ಲೇ ಕೊಟ್ಟು ಕಳ್ಸಿದ್ರು ನಾನು. ನೋಡಿ ಚೆನ್ನಾಗಲ್ಲ ದೊಡ್ಡ ದೇವಸ್ಥಾನಗಳಲ್ಲಿ ಮುಂಚೆನೆ ಅಲಂಕಾರ ಮಾಡಿರ್ತಾರೆ ಮಗ. ನಾವು ತಗೊಂಡೋಗೋದ್ ನೋಡಿ ಈ ತರ ಬೇರೆಯವ್ರಿಗೆ ಕೊಡ್ತಾರೆ. ನಮ್ಗೆ ದೇವ್ರಿಗೂ ಹಾಕಲ್ಲ. ಅಲ್ಲೋ ಶನಿ ಶಿಂಗಾಪುರದಲ್ಲಿ ಸ್ಕ್ಯಾಮ್ ಆಯ್ತಲ್ಲ. ಅಯ್ಯೋ ಅದಂತೂ ದೊಡ್ಡ ಮಲ್ಟಿ ಲೆವೆಲ್ ಸ್ಕ್ಯಾಮ್ ಅದು. ಆ ವಿಡಿಯೋ ನೋಡ್ಬೇಕಂದ್ರೆ ದಯವಿಟ್ಟು ನಮ್ ಸತ್ತಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರಲ್ಲಿ ಹಾಕವ್ರೆ. ಆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ಯಲ್ಲ? ಇಲ್ಲ ಐತೆ, ಶಾರ್ಟ್ ಹಾಕಿರೋದು. ರೀಲ್ ಓಕೆ. ಚೆನ್ನಾಗಾಯ್ತು ದರ್ಶನ. ಇವಾಗ ವಾಪಸ್ ಬೆಂಗಳೂರಿಗೆ, ನಾನು ಮಂಡ್ಯಗೆ. ಒಂದಿವೆ ಹೋಗ್ತಾ ಆಕ್ಚುಲಿ ಬರ್ತನೆ ಮಾಡ್ಬೇಕಿತ್ತು ದೇವಸ್ಥಾನಕ್ಕೆ ಅಂತ ಖಾಲಿ ಹೋಟೆಲ್ ಬಂದ್ವಿ. ಒಂದಿವೆ ಹೋಗ್ತಾ ಸೋಮೇಶ್ವರ ಹೋಟೆಲ್ ಅಂತ ಒಂದಿದೆ. ಹಳ್ಳಿಕಾಯಿ ಚಿತ್ರಾನ್ನ ಸಿಕ್ಕಾಪಟ್ಟೆ ಫೇಮಸ್ಸು. ಆಮೇಲೆ ಇಡ್ಲಿ ಅಂತೂ ಹೂವಿನ ತರ ಇರುತ್ತೆ. ಬನ್ನಿ ಟ್ರೈ ಮಾಡೋಣ. ಸೂರಜ್ ಹೇಳ್ತಿದ್ದಾನೆ ಅಂದ್ರೆ ಪಕ್ಕ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ. ಅಲ್ಲಿ ಹೋದ್ಮೇಲೆ ಸಿಗೋಣ. ಬಾಯ್. A few moments later. ಶ್ರೀ ಸೋಮೇಶ್ವರ ಇಡ್ಲಿ ಹೋಟೆಲ್. ಸೊ ನಾವು ಒಳಗಡೆ ಹೋಗ್ತಿದ್ದಂಗೆನೆ ಏನ್ ಸ್ಪೆಷಲ್ ಇದೆ ಅಂತ ಕೇಳಿದ್ವಿ. ಇಡ್ಲಿ ವಡೆ ಅಂತ ಹೇಳಿದ್ರು. ಸೊ ಒಂದು ಪ್ಲೇಟ್ಗೆ 60 ರೂಪಾಯಿ. ಹೋಟೆಲ್ ಜಾಗ ಮಾತ್ರ ಒಳ್ಳೆ ಲೊಕೇಶನ್ ಅಲ್ಲಿ ಹಾಕೊಂಡಿದ್ರೆ. ಹೋಟ್ಲು ಮುಂದೆ ಎನಫ್ ಪಾರ್ಕಿಂಗ್ ಕೂಡ ಇತ್ತು. ಕೌಂಟರ್ ಅಲ್ಲಿ ಟಿಕೆಟ್ ಇಸ್ಕೊಂಡ್ವಿ. ಸೊ ಮುಂದೆ ಸೆಲ್ಫ್ ಸರ್ವಿಸ್ ಇತ್ತು. ಹೋದ್ವಿ, ಇಡ್ಲಿ ಇಸ್ಕೊಂಡ್ವಿ. ಇಡ್ಲಿ ಮಾತ್ರ ಊರಗ್ಲ ಇತ್ತು. ಅದ್ರ ಮೇಲೆ ಒಂದು ವಡೆ ಹಾಕಿದ್ರು. ಬಟ್ ಚಟ್ನಿ ಸಾಗು ಏನು ಇಲ್ಲ. ನಾವು ನೋಡಿ ಶಾಕ್ ಆದ್ವಿ. ಬಟ್ ಅವ್ರು ಹೇಳಿದ್ರು ಟೇಬಲ್ ಮೇಲೆ ಇದೆ, ಹಾಕಲಿ ಅಂತ. ಟೇಬಲ್ ಹತ್ರ ಬಂದು ನೋಡಿದ್ರೆ ಬಕೆಟ್ ತುಂಬಾ ಚಟ್ನಿ, ಬಕೆಟ್ ತುಂಬಾ ಸಾಂಬಾರು ಕ್ರೇಜಿಯಾಗಿ ಇಟ್ಟಿದ್ರು. ಹಿಂಗಾಗ್ಲಮ್ಮ. ಜಾಸ್ತಿ ಆಯ್ತಲ್ಲ. ಬಟ್ ಇನ್ನೂ ಟೇಸ್ಟ್ ಮಾಡಿಲ್ಲ. ಹೆಂಗೈತಲ್ಲ? ಓಕೆ, ನಾರ್ಮಲ್. ಹೈಪ್ ಅಂತೀಯ? ಹೈಪ್. ಇಡ್ಲಿ ಡಿಫ್ರೆಂಟ್ ಆಗಿದೆಯಾ? ಇಡ್ಲಿ ಡಿಫ್ರೆಂಟ್ ಆಗಿದೆ. ಚಟ್ನಿ ಈ ತರ ಇಡ್ಲಿ ಚಟ್ನಿನೂ ತುಂಬಾ ಚೆನ್ನಾಗಿದೆ. ಚಟ್ನಿ ಆಕ್ಚುಲಿ ಡಿಫ್ರೆಂಟ್ ಆಗಿದೆ. ಇಡ್ಲಿ ಊರೆಲ್ಲ ಇದೆ. ಸಾಂಬಾರು ಬೇಸಿಕ್. ಮಾಮೂಲಿ ನಾರ್ಮಲ್ ಸಾಂಬಾರು. ಚಟ್ನಿ ಕ್ರೇಜಿ ಇದೆ. ಬಟ್ ಸಿಂಗಲ್ ಇಡ್ಲಿಗೆ 65 ಬರ್ತಾ. ವಡೆನೂ ಸೇರಿಸಿ ಹಾಕಿರ್ತಾರೆ ನಾವು. ಕಾಸ್ಟ್ಲಿ. ಇಡ್ಲಿ ತಿಂದ್ವಿ. ಇಡ್ಲಿ ಏನೋ ಓಕೆ ಇತ್ತು. ಬಟ್ ಇದು ತುಂಬಾನೇ ಹೈಪ್ ಅಂತ ಅನ್ನಿಸ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬೇಜಾನ್ ಬಿಲ್ಡಪ್ ಕೊಟ್ಬಿಟ್ಟವ್ರೆ. ಬಟ್ ಇದು ಅಷ್ಟೇನ್ ಚೆನ್ನಾಗಿಲ್ಲ, ಅಷ್ಟಕ್ಕಷ್ಟೇ. ಸೊ ಇಡ್ಲಿ ತಿಂದಾಯ್ತು. ಚಿತ್ರಾನ್ನ ಸ್ಪೆಷಲ್ ಅಂತ ಇತ್ತು ಇಲ್ಲಿ. ಅದನ್ನು ಒಂದ್ಸಲ ಟ್ರೈ ಮಾಡ್ಬಿಡೋಣ ಅಂತ ಚಿತ್ರಾನ್ನ ತಗೊಳಕ್ಕೆ ಸೂರಜ್ ಹೋಗಿದ್ದಾನೆ. ಸೊ ನೋಡೋಣ, ಅದನ್ನು ಟ್ರೈ ಮಾಡ್ಬಿಡೋಣ. ಚಿತ್ರಾನ್ನ ಬೀಜನೇ ಕಾಣಿಸ್ತಾ ಇಲ್ಲ. ಶೇಂಗಾ ಬೀಜ, ಕಡಲೆ ಬೀಜ ಚೆನ್ನಾಗಿದೆಯಾ? ಸೂಪರ್. ಚಿತ್ರಾನ್ನಕ್ಕೋಸ್ಕರ ಬರ್ಬೇಕು. ಸಖತ್ತಾಗಿದೆ.
ಇವಾಗ ನಾನ್ ತಿನ್ನ ಚೆನ್ನಾಗಿದೆ ಹುಳಿ ಹುಳಿಯಾಗೆ. ಪಕ್ಕ ಹಳ್ಳಿ ಸ್ಟೈಲ್ ಚಿತ್ರಾನ್ನ ಕ್ರೇಜಿ ಇದೆ. ಹೆಂಗಂದ್ರೆ ನಮ್ಮಮ್ಮ ಅವಾಗ ಹಳ್ಳಿಲಿದ್ದಾಗ ಮಾಡೋರು ಚಿತ್ರಾನ್ನ ಸೇಮ್ ಹಂಗೆ ಚೆನ್ನಾಗಿ ಕಾಯಿ ತುರಿದು ನಿಂಬೆಹಣ್ಣು ಹಾಕಿ ಟೊಮೊಟೊ ಮಿಕ್ಸ್ ಮಾಡಿ ಟೊಮೊಟೊ ಚಿತ್ರಾನ್ನ ಆಕ್ಚುಲಿ ಚೆನ್ನಾಗಿದೆ. ಹಸಿ ಖಾರ ಹಾಕ್ತಾರೆ, ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ, ನೋಡಿ ಕೆಂಪು ಖಾರ ಹಾಕಿರೋದಕ್ಕೆ ಚೆನ್ನಾಗಿ ಟೊಮೊಟೊ ಹಾಕಿದ್ದಾರೆ, ನಿಂಬೆಹಣ್ಣು, ಲೈಟಾಗಿ ನಿಂಬೆಹಣ್ಣು ಹಾಕೋರು ಅಷ್ಟೇ. ಈಗ ಹೆಂಗಿದೆ ಅಂದ್ರೆ ಟೊಮೊಟೊ ನಿಂಬೆಹಣ್ಣು ಮಿಕ್ಸ್ಡ್, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫುಲ್ ಹಾಕ್ತಾರೆ. ಬಟ್ ಬೀಜ ಮಾತ್ರ ಕಾಣಿಸ್ತಿಲ್ಲ. ಶೇಂಗಾ ಬೀಜ ಒಂದು ಇದ್ದಿದ್ರೆ ಚೆನ್ನಾಗಿದೆ. ಬೀಜ ಒಂದಿದ್ದೀರ ಸಖತ್ತಾಗಿದೆ. ಅದಕ್ಕೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಇದನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ ಮಚ್ಚ, ಅದಕ್ಕೆ ಆಗ್ತಾ ಇಲ್ಲ. ಇದನ್ನು ಸೇರ್ಸ್ ಹಾಕಿದ್ರೆ ಆಗುರೇನು. ಪ್ರತಿ ಸಲ ಎತ್ಕೊಂಡು ಕ್ಯಾಮ್ರಾ ಆನ್ ಮಾಡೋ ಬದಲು ಒಂದು ಗಾಗಲ್ಸ್ ಬರುತ್ತೆ ಗೊತ್ತಾ, ಮೆಟಾ ಎ ಅವ್ರದ್ದು ಗೂಗಲ್ ಗ್ಲಾಸ್ ಹಾ, ಆ ತರದ್ದು ಒಂದು ತಗೊಂಡ್ಬಿಡ್ಬೇಕು. ಸುಮ್ಮನೆ ಗಾಗಲ್ಸ್ ತರ ಹಾಕೊಳ್ಳೋದು, ಆರಾಮಾಗಿ ಮಾತಾಡ್ಬೋದು, ಕಂಫರ್ಟಬಲ್ ಆಗಿ. ಇಲ್ಲಿ ಕ್ಯಾಮ್ರಾ ಎತ್ತಿಟ್ಕೊಂಡ್ರೆ ಸ್ವಲ್ಪ ರುಚಿ ಮುಗಿಸೋಗುತ್ತೆ. ಬಟ್ ಇದು ಸ್ಟ್ರೈಟ್ ಅವೇ ಬ್ರಿಡ್ಜ್ ಕೆಳಗಡೆನೆ ಒಳ್ಳೆ ಜಾಗ ಆಕ್ಚುಲಿ ಹೋಟ್ಲು, ಒಳ್ಳೆ ಜಾಗ ಅಂಡ್ ಒಳ್ಳೆ ಬಿಸ್ನೆಸ್ ಕೂಡ. ಬಟ್ ಇಡ್ಲಿ ಓಕೆ, ಬಟ್ ವಡೆ ತಗೊಳ್ಳೋದು ಬೆಸ್ಟ್. ಇಡ್ಲಿ ಬಿಸಿ ಇರ್ಲಿಲ್ಲ, ಹಾಗಾಗಿ ನಂಗೆ ಏನೋ ಅಷ್ಟು ಬಿಸಿ ಇರ್ಲಿಲ್ಲ ಅಂಡ್ ಓಕೆ, ಚಟ್ನಿ ಸೂಪರ್ ಇತ್ತು. ಬಟ್ ಊರಾಗ್ಲೇ ಇಡ್ಲಿ ಬಟ್ ಇಡ್ಲಿ ಊರಾಗ್ಲೇ ಇತ್ತು. ಅರ್ಧ ಎಕರೆ ಇತ್ತು. ಅರ್ಧ ಎಕರೆ ಇಡ್ಲಿ. ಬಟ್ ಚಿತ್ರಾನ್ನ ಸಖತ್ತಾಗಿತ್ತು. ಓಕೆ, ಒಂದ್ಸಲ ಬಂದು ಈ ಕಡೆ ಬಂದ್ರೆ ವಿಸಿಟ್ ಮಾಡ್ಬೋದು. ಯಾವ ಕಡೆ ಅಂದ್ರೆ ಯಾವ್ದು ಮಾಮಿ ರೋಡು? ತುಮಕೂರು ರೋಡು ಟುವರ್ಡ್ಸ್ ಪಾವಗಡ ರೋಡು, ಡಾಬಸ್ಪೇಟೆ. ಓಕೆ, ಡಾಬಸ್ಪೇಟೆ ಬ್ರಿಡ್ಜ್ ಕೆಳಗಡೆ ರೈಟ್ ಅಲ್ಲೇನೆ ಇದೆ. ಚೆನ್ನಾಗಿದೆ. ಸರಿ, ಹೋಗೋಣ. ಸೊ ಮೇ ಬಿ ಇಲ್ಲಿಗೆ ವಿಡಿಯೋ ಎಂಡ್ ಆಗ್ಬೋದು, ಇಲ್ಲ ಮುಂದೆ ಯಾವ್ದಾರು ಇತ್ತು ಅಂದ್ರೆ ಆಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಜರ್ನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.